ನಿಮಗೆ ಮೊಬೈಲ್ ಆ್ಯಪ್ ಡೆವಲಪರ್ ಆಗಬೇಕಿದ್ರೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ತೇನೆ, ಮೊಬೈಲ್ ಆ್ಯಪ್ ಡೆವಲಪರ್ಸ್ಗೆ ಪೇ ತುಂಬ ಹೈ ಇರ್ತದೆ ವೆಬ್ ಡೆವಲಪರ್ಸ್ಗಿಂತ. ಸೊ ಹಾಗಾಗಿರೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನು ಕಂಪ್ಲೀಟ್ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಯಾವ ರೀತಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪರ್ ಆಗ್ಬೋದು ಅಂತ. ಫಸ್ಟ್ ಆಪ್ಷನ್ ಎಂತ ಅಂತ ಹೇಳಿದ್ರೆ, ನೀವು ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಬಹುದು. ಐಫೋನ್ಗೆ ಮತ್ತೆ ಆಂಡ್ರಾಯ್ಡ್ಗೆ ಎರಡಕ್ಕೆ ಸಹ ಒಂದೇ ಕೋಡ್ ಅನ್ನು ಯೂಸ್ ಮಾಡಿ ನಿಮಗೆ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ, ನೀವೀಗ ವೆಬ್ ಡೆವಲಪರ್ ಆಗಿದ್ರೆ ನಿಮಗೆ ವೆಬ್ ಡೆವಲಪ್ಮೆಂಟ್ ಅಲ್ಲಿ ನೀವು ರಿಯಾಕ್ಟ್ ಅನ್ನು ಕರೆಕ್ಟ್ ಆಗಿ ಕಲ್ತ್ರೆ ನಿಮಗೆ ಅದನ್ನೇ ಯೂಸ್ ಮಾಡಿ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಸುಲಭದಲ್ಲಿ ನಿಮ್ಮ ರಿಯಾಕ್ಟ್ ಅಲ್ಲಿ ಎಂತೆಲ್ಲ ಫೀಚರ್ಸ್ ಗಳು ಉಂಟು ಅದನ್ನೇ ನೀವು ಮೊಬೈಲ್ ಅಪ್ಲಿಕೇಶನ್ ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಪ್ರೊಡಕ್ಷನ್ ಲೆವೆಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಿದ್ದೇನೆ, ಇದರಲ್ಲಿ ತುಂಬಾ ಒಳ್ಳೆದಾಗಿ ರನ್ ಆಗ್ತದೆ. ಮತ್ತೆ ವೆಬ್ ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಕಲೀಲಿಕ್ಕೆ ಅಷ್ಟೆಂತ ಕಷ್ಟ ಸಹ ಇಲ್ಲ. ಮತ್ತೆ ಒಂದ್ಸರಿ ಕೋಡ್ ಮಾಡಿದ್ರೆ ಆಂಡ್ರಾಯ್ಡ್ ಮತ್ತೆ iOS ಎರಡಕ್ಕೆ ಸಹ ನಿಮಗೆ ಡಿಪ್ಲಾಯ್ ಮಾಡ್ಲಿಕ್ಕೆ ಆಗ್ತದೆ. ಸೆಕೆಂಡ್ ಆಪ್ಷನ್ ಎಂತ ಅಂತ ಹೇಳಿದ್ರೆ, ನಿಮ್ಗೆ ಪ್ರೋಗ್ರಾಮಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಉಂಟು, ನೀವೀಗ ಕಾಲೇಜಲ್ಲಿ ಇದ್ದೀರಿ ಅಥವಾ ನಿಮಗೆ ತುಂಬಾ ಕ್ಲಾಸಸ್, ಆಬ್ಜೆಕ್ಟ್ ಮತ್ತೆ ಇನ್ಹೆರಿಟೆನ್ಸ್ ಅಂತದೆಲ್ಲ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟ್ ಉಂಟು, ಮತ್ತೆ ಒಂದು ಎಂಟೈರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಅನ್ನು ನೀವು ತುಂಬಾ ಇಷ್ಟಪಡ್ತೀರಿ, ಯಾಕಂದ್ರೆ ತುಂಬಾ ಜನರಿಗೆ ಇದು ಇಂಟ್ರೆಸ್ಟ್ ಇರ್ತದೆ ಆಕ್ಚುಲಿ. ನೀವು ಹಾಗಾಗಿದ್ರೆ ನಿಮ್ಗೆ ಫ್ಲಟರ್ ಅಂತೆಲ್ಲ ಒಂದು ಒಳ್ಳೆ ಫ್ರೇಮ್ ವರ್ಕ್ ಉಂಟು. ಈ ಪರ್ಟಿಕ್ಯುಲರ್ ಫ್ರೇಮ್ ವರ್ಕ್ ಅಲ್ಲಿ ನೀವು ಡಾಟ್ ಅಂತೆಲ್ಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಉಂಟು. ಈ ಲ್ಯಾಂಗ್ವೇಜ್ ಉಂಟಲ್ಲ, ನಾನು ಹೇಳುದಾದ್ರೆ ಜಾವಾ ಸ್ಕ್ರಿಪ್ಟ್ ಮತ್ತೆ C++ ಅನ್ನು ಕಂಬೈನ್ ಮಾಡಿ ಇದ್ರೆ ಒಂದು ಯಾವ ರೀತಿ ಲ್ಯಾಂಗ್ವೇಜ್ ಆಗ್ತದಲ್ಲ, ಆ ರೀತಿಯ ಲ್ಯಾಂಗ್ವೇಜ್ ಅಂತೆಲ್ಲ ನಾನು ಹೇಳ್ಬೋದು. ಎಂತಕಂದ್ರೆ ಇದು ತುಂಬಾ ಕೂಲ್ ಆಗಿ ಉಂಟು ಡಾಟ್ ನಿಮ್ಗೆ ಕೋಡ್ ಮಾಡ್ಲಿಕ್ಕೆ. ಸೊ ಈ ಪರ್ಟಿಕ್ಯುಲರ್ ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡಿ ನಿಮ್ಗೆ ಒಂದು ಒಳ್ಳೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಬಹುದು. ಇದು ಸಹ ನಿಮ್ಗೆ ನಾನು ಆಗ ಹೇಳಿದಾಗೆ ಆಂಡ್ರಾಯ್ಡ್ ಮತ್ತೆ iOS ಎರಡು ವಿಷಯದಲ್ಲಿ ಸಹ ಲಾಂಚ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಫ್ರೇಮ್ ವರ್ಕ್ ಉಂಟಲ್ಲ ತುಂಬಾ ಈಸಿಯಾಗಿ ನಿಮ್ಗೆ ಸೆಟಪ್ ಮಾಡ್ಲಿಕ್ಕೆ ಆಗ್ತದೆ. ಆಂಡ್ರಾಯ್ಡ್ ಸ್ಟುಡಿಯೋ ಅಥವಾ ಎಕ್ಸ್ ಕೋಡ್ ಅನ್ನು ಇನ್ಸ್ಟಾಲ್ ಮಾಡಿ, ಅದನ್ನು ಇನ್ಸ್ಟಾಲ್ ಮಾಡಿದ ನಂತರ ಫ್ಲಟರ್ ಅನ್ನು ಇನ್ಸ್ಟಾಲ್ ಮಾಡಿ ಇಮಿಡಿಯೇಟ್ಲಿ ನಿಮ್ಗೆ ಕೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ವೇರಾಸ್ ನೀವು ರಿಯಾಕ್ಟ್ ನೇಟಿವ್ ಕಲಿಯೋದಾದ್ರೆ ಅಲ್ಲಿ ಸ್ವಲ್ಪ ಸೆಟಪ್ ಎಲ್ಲ ಉಂಟು. ಸೊ ಅದರಿಂದ ಇಫ್ ನಿಮ್ಗೆ ಸ್ವಲ್ಪ ಕೋಡಿಂಗ್ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಉಂಟು, ವೆಬ್ ಡೆವಲಪ್ಮೆಂಟ್ ಬ್ಯಾಕ್ ಗ್ರೌಂಡ್ ಅಷ್ಟಿಲ್ಲ ನಿಮ್ಮ ಹತ್ರ, ತುಂಬಾ ಸುಲಭದಲ್ಲಿ ನೀವು ಫ್ಲಟರ್ ಅನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಬಹುದು. ಕ್ರಾಸ್ ಪ್ಲಾಟ್ಫಾರ್ಮ್ ಅದು ಸಹ ಅದೊಂದು ಒಳ್ಳೆ ರೀತಿಯ ಫ್ರೇಮ್ ವರ್ಕ್ ನಿಮ್ಗೆ ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ. ಥರ್ಡ್ ಮತ್ತೆ ಲಾಸ್ಟ್ ಆಪ್ಷನ್ ಎಂತ ಅಂತ ಹೇಳಿದ್ರೆ, ನೀವು ಒಂದಾದ್ರೆ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ನೀವು ಕೊಟ್ಲಿನ್ ಯೂಸ್ ಮಾಡಿ ಕೋಡ್ ಮಾಡಬಹುದು. ಅದರಲ್ಲಿ ಜೆಟ್ ಪ್ಯಾಕ್ ಅಂತೇಳಿ ಒಂದು ಹೊಸತು ಫ್ರೇಮ್ ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿ ನಿಮಗೆ ಕೋಡ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಿಮ್ಗೆ iOS ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಿದ್ರೆ ನೀವು ಅಲ್ಲಿ ಎಕ್ಸ್ ಕೋಡ್ ಅನ್ನು ಯೂಸ್ ಮಾಡಿ, ಅಲ್ಲಿ ಸಹ ಒಂದು ಸ್ವಿಫ್ಟ್ UI ಅಂತೇಳಿ ಒಂದು ಒಳ್ಳೆ ಫ್ರೇಮ್ ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿ ನಿಮಗೆ ಕೋಡ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದು ಆಂಡ್ರಾಯ್ಡ್ ಗೆ ಸಪರೇಟ್, iOS ಗೆ ಸಪರೇಟ್ ಬಿಲ್ಡ್ ಮಾಡಬೇಕು. ಮತ್ತೆ ಒಂದು iOS ಡೆವಲಪ್ಮೆಂಟ್ ಇದೊಂದು ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಅದು ಮಾಡಬೇಕಿದ್ರೆ ನಿಮ್ಮ ಹತ್ರ ಒಂದು ಮ್ಯಾಕ್ ಇರಲೇಬೇಕು. ನಿಮಗೆ ಮ್ಯಾಕ್ ಇರೋದಿದ್ರೆ ಅಲ್ಲಿ ನಿಮಗೆ iOS ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿರೋದ್ರಿಂದ ನಿಮಗೆ ಆಂಡ್ರಾಯ್ಡ್ ಉಂಟಲ್ಲ ಅದು ಸುಲಭದಲ್ಲಿ ರನ್ ಆಗ್ತದೆ ನೀವು ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರು ಸಹ. ಬಟ್ ಆಪಲ್ ಅವ್ರದ್ದು ಸ್ವಲ್ಪ ಅವರದ್ದು ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಇನ್ನೂ ಸಹ ಡೀಪ್ ಹೋಗ್ಬೇಕು, ಮತ್ತೆ ಇವರಿಗೆ ಪೇ ಸಹ ಹೈ ಇರ್ತದೆ. ಎಂತಕ್ಕಂತ ಹೇಳಿದ್ರೆ ತುಂಬಾ ಕಂಪನೀಸ್ಗಳು ಉಂಟಲ್ಲ, ಇದು ನೇಟಿವ್ ಆಗಿ ಡೆವಲಪ್ ಮಾಡಿ ಇರ್ತಾರೆ, ಅವರಿಗೆಲ್ಲ ಮೇಂಟೆನೆನ್ಸ್ ಮಾಡುದು ಮತ್ತೆ ಎಂತಾರು ಇಶ್ಯೂ ಬಂದ್ರೆ ಅದನ್ನು ಫಿಕ್ಸ್ ಮಾಡುದು, ಅದೆಲ್ಲ ತುಂಬಾ ಹೈ ಆಪರ್ಚುನಿಟಿ ಇರ್ತದೆ ಈ ರೀತಿ ನೀವು ಕಲ್ತ್ರೆ. ಬಟ್ ನಿಮಗೆ ಅಲ್ಲಿ ಸ್ವಲ್ಪ ಲರ್ನಿಂಗ್ ಕರ್ವ್ ತುಂಬಾ ಹೆಚ್ಚಿರ್ತದೆ. ಎಂತಕ್ಕಂದ್ರೆ ನಾನು ಪ್ರೀವಿಯಸ್ಲಿ ಹೇಳಿದ್ದೆ ಅಲ್ಲ, ರಿಯಾಕ್ಟ್ ನೇಟಿವ್ ಮತ್ತೆ ಫ್ಲಟರ್ ಇದೆರಡು ನಿಮ್ಗೆ ತುಂಬಾ ಸುಲಭದಲ್ಲಿ ಕಲೀಲಿಕ್ಕೆ ಆಗ್ತದೆ. ಬಟ್ ವೆರಾಸ್ ನಿಮ್ಗೆ ಆಂಡ್ರಾಯ್ಡ್ ಸ್ಟುಡಿಯೋ ಮತ್ತೆ ಎಕ್ಸ್ ಕೋಡ್ ಉಂಟಲ್ಲ, ಇದು ಎರಡು ಸ್ವಲ್ಪ ಕಷ್ಟ ಆಗ್ತದೆ ಕಲೀಲಿಕ್ಕೆ. ಒಂದು ವಿಷಯ ಅಂತ ಹೇಳಿದ್ರೆ, ನೀವು ಒಂದ್ಸರಿ ಸ್ವಲ್ಪ ಕಲ್ತು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೂ ಉಂಟಲ್ಲ ತುಂಬಾ ಸುಲಭದಲ್ಲಿ ಅದರಲ್ಲಿ ಸಹ ನಿಮ್ಗೆ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಯಾವುದೇ ಟೂಲ್ ಅನ್ನು ಯೂಸ್ ಮಾಡಿ, ಬಟ್ ನಿಮ್ಗೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಎಂತಕ್ಕಂತ ಹೇಳಿದ್ರೆ ತುಂಬಾ ಆಪರ್ಚುನಿಟೀಸ್ ಗಳು ಅವೈಲೇಬಲ್ ಇದೆ. ಎಂತಂದ್ರೆ ಎಲ್ಲರ ಹತ್ರ ಒಂದು ಮೊಬೈಲ್ ಉಂಟು, ಈ ಮೊಬೈಲ್ ನಾವು ಯೂಸ್ ಮಾಡ್ತೇವೆ ಪ್ರತಿ ಸರಿ. ಎಂತಾರು ಆರ್ಡರ್ ಮಾಡ್ಬೇಕಿದ್ರೆ ಸ್ವಿಗ್ಗಿ ಝೊಮ್ಯಾಟೋದಿಂದ ಆರ್ಡರ್ ಮಾಡ್ತೇವೆ, ಯೂಟ್ಯೂಬ್ ನೋಡ್ತೇವೆ, ನಾವು ವಾಟ್ಸ್ಆಪ್ ಮಾಡ್ತೇವೆ. ಸೊ ಅದೇ ರೀತಿ ಹಲವಾರು ಇಂಡಿಯನ್ ಸ್ಟಾರ್ಟ್ಅಪ್ಸ್ ಗಳು ತುಂಬಾ ಮೊಬೈಲ್ ಅಪ್ಲಿಕೇಶನ್ ಇರ್ತದೆ ಅವರ ಹತ್ರ. ಸೊ ಹಾಗಾಗಿರೋದ್ರಿಂದ ನೀವು ಆ ಕಂಪನೀಸ್ಗೆ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಎಂತಾದ್ರೂ ಮೊಬೈಲ್ ಅಪ್ಲಿಕೇಶನ್ ರಿಲೇಟೆಡ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಮಾಡ್ತೇನೆ ಆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.